ಇವತ್ತಿನ ಮುದ್ದು ಸೊಸೆ ಅಪ್ಡೇಟ್ ಬಂದು ನಿನ್ನೆ ಸುಭಾಷ ಚಂಪುನ ಫೋನ್ ಎತ್ಕೊಂಡಿರ್ತಾನೆ, ಅದನ್ನಷ್ಟೇ ತೋರಿಸಿರ್ತಾರೆ. ಇವತ್ತು ಸುಭಾಷ ಅವನ ಫ್ರೆಂಡ್ ವಿಶ್ವ ಅನ್ನೋನಿಗೆ ಕಾಲ್ ಮಾಡಿ, ನೋಡು ಇದು ನನ್ನ ಹೆಂಡ್ರು ನಂಬರು, ಇದಕ್ಕೆ ನೀನು ಅವಳ ಜೊತೆ ಪ್ರೀತಿಯಿಂದ ಮಾತಾಡೋ ಥರ ಮೆಸೇಜ್ ಮಾಡು, ನಾನು ನಿನಗೆ ಯಾವಾಗವಾಗ ರಿಪ್ಲೈ ಮಾಡ್ತಿರ್ತೀನಿ. ಇಲ್ಲ ಅಂದರೆ ನನ್ನ ಜೀವನ ಹಾಳಾಗ್ಬಿಡುತ್ತೆ, ನನ್ನ ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ನೀನು ಹೆಲ್ಪ್ ಮಾಡು ವಿಶ್ವ ಅಂತ ಹೇಳಿ ಅವನ ಕಡೆಯಿಂದ ಮೆಸೇಜ್ ಮಾಡಿಸ್ಕೊಳ್ತಾನೆ. ಇವನು ಲವರ್ಸ್ ಮಾತಾಡೋ ಥರ ಮೆಸೇಜ್ ಮಾಡ್ತಾನೆ. ನೆಕ್ಸ್ಟ್ ಸುಭಾಷ ಅಂದ್ಕೊಳ್ತಾನೆ, ನೋಡು ನಿನ್ನಿಂದ ನಾನು ಹೆಂಗೆ ಬಿಡುಗಡೆ ಪಡ್ಕೊತೀನಿ ಚಂಪಾ, ನಿನಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಅವ್ರ ಸೀನು ಕ್ಲೋಸ್ ಆಗುತ್ತೆ. ಇಲ್ಲಿ ಈಶ್ವರಿ ಮತ್ತು ಚಿತ್ರ ಇಬ್ಬರು ಮಾತಾಡ್ತಿರ್ತಾರೆ. ಚಿತ್ರ ಹೇಳ್ತಾಳೆ, ನನ್ನ ತಮ್ಮ ರಾಜ್ ನಂಗಿದ್ದ ಈ ಮನೇಲಿ, ಆದರೆ ಹಿಂಗೆ ಮಾಡ್ಕೊಬಿಟ್ನಲ್ಲ ಅಂದಾಗ ಈಶ್ವರಿ, ಹೌದು ಅವ್ನು ಹಿಂಗೆ ಮಾಡ್ಕೊಬಿಟ್ಟ, ಇಲ್ಲ ಅಂದಿದ್ರೆ ಎಲ್ಲ ಸರಿ ಆಯ್ತಿತ್ತು ಅಂದಾಗ ವಿದ್ಯಾ ಸಡನ್ನಾಗಿ ಬಂದು, ಅವನಾಗೆ ಮಾಡ್ಕೊಳ್ಳಿಲ್ಲ ಚಿಕ್ಕತ್ತೆ, ನಾನು ಮಾಡಿದ್ದು ಅಂತ ಅಂದಾಗ, ಏನು ಹೇಳ್ತಿದ್ದೀಯ ಅಂತ ಈಶ್ವರಿಗೆ ಸಿಟ್ಟಲ್ಲಿ ಕೇಳಿದಾಗ, ಹೌದು ನಿಮ್ಮ ಮಗ ಆಡೋ ಆಟಗಳನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನಿರ್ಬೋದು, ಆದರೆ ನಾನು ಸುಮ್ಮನಿರೋಕ್ಕಿಲ್ಲ. ನಿಮ್ಮ ಮಗುನ ಈ ಮನೆ ವಾರಸ್ದಾರನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ವಾ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇದರಿಂದ ನಿನಗೇನು ಸಿಕ್ತು ಅಂತ ಈಶ್ವರಿ ಕೇಳಿದಾಗ, ಗೌಡ್ರನ್ನ ಮತ್ತು ನಮ್ಮ ಮಾವನ್ನ ಒಂದು ಮಾಡ್ತೀನಿ ಅಂತ ಹೇಳ್ತಾಳೆ. ಅದಾಗಕ್ಕೆ ನಾನು ಬಿಡಲ್ಲ ಅಂತ ಈಶ್ವರಿ ಹೇಳಿದಾಗ ವಿದ್ಯಾ ಹೇಳ್ತಾಳೆ, ನಾನು ನಿಮಗೆ ಸವಾಲು ಇದ್ದೀನಿ ನೋಡಿ, ಮೊದಲಿಗಿಂತನೂ ನಮ್ಮ ಮಾವಯ್ಯ ಮತ್ತು ಗೌಡ್ರು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳೋ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಚಿತ್ರಕ್ಕೆ ಹೇಳ್ತಾಳೆ ಅವ್ರ ಅಮ್ಮಂಗೆ, ಏನವ ನಿನ್ನ ಮುಂದೆನೇ ಹಿಂಗೆ ರೂಪಾಕ್ಬಿಟ್ಟು ಹೊಂಟ್ಬಿಟ್ಲಲ್ಲ ಅಂತ ಅಂದಾಗ ಈಶ್ವರಿ ಹೇಳ್ತಾಳೆ, ಆ 3 ಅಡಿನ ನಾನು ಸುಮ್ಕೆ ಬಿಡೋಕ್ಕಿಲ್ಲ ಅಂದ್ಬಿಟ್ಟು ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋದಾಗ ಕಾಲ್ ಮಾಡ್ತಾಳೆ. ಯಾರಿಗೆ ಕಾಲ್ ಮಾಡ್ತಾಳೆ ಅಂತ ಅಂದರೆ, ಶಿವರಾಮೇಗೌಡರು ಅಪೋಸಿಷನ್ MLA ಇದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿ, ನನಗೆ ಬೇಕಾಗಿರೋದು ಅವ್ನ ಸೋಲು, ನಿಮಗೆ ಬೇಕಾಗಿರೋದು ಅವ್ನ ಸೋಲು, ಈ ಹುಲಿ ಬೆಕ್ಕನ ಆಟದಲ್ಲಿ ನೀವೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು MLA ಹೇಳ್ತಾಳೆ. MLA, ನಿಮಗೂ ಅವ್ರಿಗೂ ಏನು ದ್ವೇಷನೋ ನಂಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕಾಗಿರೋದು ಇದೆ, ಸರಿ ಆಯಿತು, ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ ಅಂತ ಅವ್ನು ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಶಿವರಾಮೇಗೌಡ ಮತ್ತು ಗೋವಿಂದ ಮಾತಾಡ್ತಿರ್ತಾರೆ. ಶಿವರಾಮೇಗೌಡ ಫುಲ್ ಬೇಜಾರಲ್ಲಿ ಕೂತಿರ್ತಾನೆ. ಇದನ್ನು ನೋಡಿದ ಗೋವಿಂದ, ಅಣ್ಣ ನೀನೇ ಹಿಂಗೆ ಕೂತ್ಕೊಬಿಟ್ರೆ ನಮಗೆ ಕೈಕಾಲು ಆಡೋಕ್ಕಿಲ್ಲ ಅಂತ ಹೇಳಿದಾಗ ಶಿವರಾಮೇಗೌಡ ಹೇಳ್ತಾನೆ, ಎಲ್ಲರೂ ನನ್ನ ಮನಸ್ಸಿಗೆ ನೋವು ಮಾಡ್ತಾವ್ರೆ, ನಾನು ಹೆಂಗೆ ಇದನ್ನೆಲ್ಲ ತಡ್ಕೊಳ್ಳಿ ಅಂತ ಮಾತಾಡ್ತಿರ್ಬೇಕಾದ್ರೆ ವೀರಭದ್ರೇಗೌಡರು ಬಂದು, ಅಪ್ಪಯ್ಯ ನನ್ನ ಕ್ಷಮಿಸ್ಬಿಡು, ಇನ್ನು ಮುಂದಕ್ಕೆ ನಾನು ಹಿಂಗೆಲ್ಲ ಮಾಡೋಕ್ಕಿಲ್ಲ, ನಿನ್ನ ಕಾಲಲ್ಲಿ ತೋರಿಸಿದ್ದ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ, ದಯವಿಟ್ಟು ನಾನು ಕ್ಷಮಿಸ್ಬಿಡು ಅಂತ ಬೇಡ್ಕೊತಿದ್ದಾಗ ಶಿವರಾಮೇಗೌಡರು ಮತ್ತೆ ಅವ್ರ ತಮ್ಮ ಗೋವಿಂದ, ಅವನ್ನ ಇಲ್ಲಿಂದ ಹೋಗೋಕ್ಕೆ ಹೇಳ್ಬಿಡು, ಅವ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ ಅಂತ ಬೈದ್ಬಿಟ್ಟು ಕಳಿಸ್ತಾರೆ. ಆಗ ಗೌಡರು, ಸರಿ ಅಪ್ಪಯ್ಯ ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೋದಾಗ ಶಿವರಾಮೇಗೌಡರಿಗೆ, ಇನ್ನೂ ಏತ್ಕಿದ್ದ ಅಂತ ನೀನು ಹಿಂಗೆ ಬೇಜಾರಲ್ಲಿರ್ತೀಯ, ನೀನು ನೋವು ತುಂಬ್ಕೊಂಡು ಅವನಿಗೂ ನೋವು ತುಂಬ್ಕೊಂಡು ಅವ್ನು ಪ್ರತಿ ಒಂದು ಕಣ್ಣೀರಲ್ಲೂ ನೋವು ಅನುಭವಿಸ್ತವನೆ, ಅವನ್ನ ಕ್ಷಮಿಸ್ಬಾರ್ದೆ ಅಂತ ಅಜ್ಜಿ ಕೇಳಿದಾಗ ಆಗ ಹೇಳ್ತಾರೆ, ನಾನೇನು ಎಲ್ಲರನ್ನೂ ದೂರ ಮಾಡ್ಕೊಂಡು ಸಂತೋಷವಾಗಿದ್ದೀನ, ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು, ನಾನು ಯಾರ ಹತ್ರ ನನ್ನ ನೋವನ್ನೆಲ್ಲ ಹೇಳ್ಕೊಳ್ಳವ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಹೊರಟ ಮೇಲೆ ಇದನ್ನೆಲ್ಲ ವಿದ್ಯಾ ನೋಡ್ತಾನೆ ಇರ್ತಾಳೆ. ವಿದ್ಯೆಗೂ ಬೇಜಾರಾಗಿ ವಿದ್ಯಾನೂ ಅಳ್ತಾ ಇರ್ತಾಳೆ. ಇನ್ನೇನು ಓಟ್ ಒಂದಿನ ಹತ್ರ ಬಂದಿರುತ್ತೆ, ನಾಳೆನೇ ಓಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವ್ರದ್ದೆಲ್ಲ ಶಿವರಾಮೇಗೌಡ್ರದ್ದು, ಗೋವಿಂದಂದು, ಅಂದರೆ ಇವ್ರ ಫ್ಯಾಮಿಲಿ ಅವ್ರದ್ದೆಲ್ಲ ಬೇರೆ ಊರಲ್ಲಿ ವೋಟಿಂಗ್ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ವೋಟ್ ಮಾಡೋಕ್ಕೆ ಹೋಗೋಣ, ಬನ್ನಿ ಊರಿಗೆ ಹೋಗೋಣ ವೋಟ್ ಮಾಡೋಕ್ಕೆ ಅಂತ ಎಲ್ಲರೂ ರೆಡಿ ಆಗ್ತಿರ್ತಾರೆ. ಆಗ ಈಶ್ವರಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಯಾರ್ದಪ್ಪ ಅಂತ ಅಂದರೆ ಸುಭಾಷಂದು, ಬಟ್ ಮಿಸ್ಸಾಗಿ ಅವಳ ಗಂಡ ಎತ್ತಬೇಕಾಗಿರುತ್ತೆ, ಅಷ್ಟರಲ್ಲಿ ಅವಳೇ ಬಂದು ಎತ್ತುತ್ತಾಳೆ. ಅದಾದಮೇಲೆ ಈಶ್ವರಿ ಸುಭಾಷಂಗೆ ಕಾಲ್ ಮಾಡಿಬಿಟ್ಟು, ಬೇಗ ಬಾ ವೋಟ್ ಹಾಕಬೇಕು, ಸ್ನಾನ ಗೀನ ಅಂತ ಅಲ್ಲೇ ಕೂತ್ಕೋಬೇಡ, ಇಲ್ಲೇ ಬಂದು ಮಾಡ್ಕೊ ಅಂತ ಇವ್ರನ್ನೆಲ್ಲ ಕರೆದು ನೆಕ್ಸ್ಟು MLAಗೆ ಕಾಲ್ ಮಾಡ್ತಾಳೆ. ಇವಾಗ ನಾವೆಲ್ಲ ವೋಟ್ ಹಾಕಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ, ಸರಿ ಆಯಿತು, ನಮ್ಮ ಹುಡುಗರ ಕೈಲಿ 50 ಲಕ್ಷ ಕೋಟಾ ನೋಟ್ ಕಳಿಸ್ತೀನಿ, ನೀನು ಹೆಂಗಾರ ಮಾಡಿ ಅದನ್ನ ಅವ್ರ ಕಾರಲ್ಲಿ ಇರಿಸ್ಬಿಡು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಇವಳು ಅದನ್ನು ಕಾರಲ್ಲಿ ಇರ್ಸೋಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಳೆ. ಇದು ಇವತ್ತಿನ ಅಪ್ಡೇಟ್. ನಾಳಿನ ಅಪ್ಡೇಟಲ್ಲಿ ಈ ಕೋಟಾ ನೋಟ್ನ ಚೆಕ್ ಮಾಡೋಕ್ಕೆ ಅಂತ ಎಲೆಕ್ಷನ್ ಕೌನ್ಸಿಲಿಗೆ ಇನ್ಫಾರ್ಮ್ ಮಾಡಿರ್ತಾರಲ್ಲ ಅವ್ರು ಬಂದು ನೋಡ್ತಾರೆ. ಆದರೆ ಅಷ್ಟರಲ್ಲಿ ವಿದ್ಯಾ
ವೀರಭದ್ರೇಗೌಡ್ರಿಗೆ ಇನ್ಫಾರ್ಮ್ ಮಾಡಿರ್ತಾಳೆ. ವೀರಭದ್ರೇಗೌಡರು ಅವ್ರ ಕಾರ್ನ ಅಡ್ಡ ಹಾಕಿ ಆ ಬ್ಯಾಗ್ನ ಎತ್ಕೊಂಡು ಓಡೋಗಿರ್ತಾರೆ. ಅಷ್ಟರಲ್ಲೇ ಎದುರುಗಡೆ ಪೊಲೀಸ್ನವ್ರು ಬರ್ತಾರೆ. ಅದನ್ನು ಚೆಕ್ ಮಾಡ್ತಿರ್ಬೇಕಾದ್ರೆ ವೀರಭದ್ರೇಗೌಡ್ರಿಗೆ ಹಾವು ಕಚ್ಚಿಬಿಡುತ್ತೆ. ಇದು ನಾಳಿನ ಎಪಿಸೋಡು. ಏನಾಗುತ್ತೆ ಇದರಿಂದ ಆದರೂ ಶಿವರಾಮೇಗೌಡರು ಮತ್ತು ವೀರಭದ್ರೇಗೌಡರು ಒಂದಾಗ್ತಾರ ಅಂತ ನೋಡಬೇಕು. ಇದೇ ಇವತ್ತಿನ ಮತ್ತು ನಾಳಿನ ಅಪ್ಡೇಟ್.